ಸ್ನೇಹಿತರೆ, ಇಂದು ನಾವು RDWSD ಅಂದರೆ ರೂರಲ್ ಡ್ರಿಂಕಿಂಗ್ ವಾಟರ್ ಆ್ಯಂಡ್ ಸ್ಯಾನಿಟೇಷನ್ ಡಿಪಾರ್ಟ್ಮೆಂಟ್, ಕರ್ನಾಟಕ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯಲ್ಲಿ ಖಾಲಿ ಇರುವ 47 ಸಂಗ್ರಹಣೆ ಸಲಹೆಗಾರ, ಪರಿಸರ ಸಲಹೆಗಾರ, ಸಾಮಾಜಿಕ ಅಭಿವೃದ್ಧಿ ಸಲಹೆಗಾರ, ಕಾನೂನು ಸಲಹೆಗಾರ ಮತ್ತು ಮಾನಿಟರಿಂಗ್ ಮತ್ತು ಮೌಲ್ಯಮಾಪನ ಸಲಹೆಗಾರ ಸೇರಿದಂತೆ ವಿವಿಧ ಹುದ್ದೆಗಳನ್ನು ಹೊರಗುತ್ತಿಗೆಯ ಆಧಾರದ ಮೇಲೆ ನೇಮಕ ಮಾಡಿಕೊಳ್ಳಲು ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಅದರ ಕುರಿತು ಮಾಹಿತಿಯನ್ನು ಪಡೆಯಲಿದ್ದೇವೆ. ಆಸಕ್ತ ಮತ್ತು ಅರ್ಹ ಅಭ್ಯರ್ಥಿಗಳು ಸದರಿ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಲು ನಿಗದಿಪಡಿಸಿದ ದಿನಾಂಕದೊಳಗೆ ಅರ್ಜಿ ಸಲ್ಲಿಸಿ. ಈ ಹುದ್ದೆಗಳಿಗೆ ಅಗತ್ಯವಿರುವ ವಿದ್ಯಾರ್ಥಿ ವೇತನ ಶ್ರೇಣಿ, ವಯೋಮಿತಿ, ಅರ್ಜಿ ಶುಲ್ಕ, ಹುದ್ದೆಗಳ ವಿವರ ಎಲ್ಲ ಮಾಹಿತಿಗಳು ಏನೈತಲ್ಲ ಈ ಕೆಳಗೈತಿ, ನಾವೆಲ್ಲ ನೋಡೋಣ. ಮೊದಲನೆಯದಾಗಿ ಉದ್ಯೋಗದ ವಿವರಗಳು. ಇಲಾಖೆಯ ಹೆಸರು ಈಗಾಗಲೇ ಹೇಳಿದಂತೆ ಕರ್ನಾಟಕ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ, RDWSD ಅಂದರೆ ರೂರಲ್ ಡ್ರಿಂಕಿಂಗ್ ವಾಟರ್ ಅಂಡ್ ಸ್ಯಾನಿಟೇಷನ್ ಡಿಪಾರ್ಟ್ಮೆಂಟ್. ಅನೇಕ ಹುದ್ದೆಗಳ ಹೆಸರು ಈಗಾಗಲೇ ಮೇಲ್ಕಾಣಿಸಿದಂತೆ ಓದಿ ಹೇಳಿದ್ದೇನೆ. ಇನ್ನು ಕೆಳಗಡೆನೂ ಇದೆ, ಯಾವ ಹುದ್ದೆಗಳು ಎಷ್ಟು ಪೋಸ್ಟ್ ಇದಾವೆ ಅನ್ನೋದನ್ನು ನಾವು ನೋಡೋಣ. 47 ಒಟ್ಟಾರೆ ಹುದ್ದೆಗಳು ಇದ್ದಿದ್ದು ಆನ್ಲೈನ್ ಮುಖಾಂತರನೇ ಅರ್ಜಿ ಸಲ್ಲಿಸಲು ಅವಕಾಶ ಇರುತ್ತದೆ. ಸಂಗ್ರಹಣೆ ಸಲಹೆಗಾರ 9 ಹುದ್ದೆಗಳು, ಮಾನಿಟರಿಂಗ್ ಮತ್ತು ಮೌಲ್ಯಮಾಪನ ಸಲಹೆಗಾರ 10 ಹುದ್ದೆಗಳು, ಪರಿಸರ ಸಲಹೆಗಾರ 10 ಹುದ್ದೆಗಳು, ಸಾಮಾಜಿಕ ಮತ್ತು ಅಭಿವೃದ್ಧಿ ಸಲಹೆಗಾರ 7 ಹುದ್ದೆಗಳು, ಹಣಕಾಸು ಸಲಹೆಗಾರ 11, ರಾಜ್ಯ IAS ಕೋಆರ್ಡಿನೇಟರ್ ಮತ್ತು ರಾಜ್ಯ ನೀರಿನ ಗುಣಮಟ್ಟ ಸಮನ್ವಯ ಅಧಿಕಾರಿ ಎಷ್ಟು ಎಂಬುದನ್ನು ರಿವೀಲ್ ಮಾಡಿರುವುದಿಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಹತೆ ಸ್ನಾತಕೋತ್ತರ ಪದವಿ, BCA, BE ಅಥವಾ BTech, MTech, MCA, MSW, MA, MBA, MCom ಪದವಿ ವಿದ್ಯಾರ್ಹತೆಯನ್ನು ಮಾನ್ಯ ಪಡೆದ ಸಂಸ್ಥೆ ಅಥವಾ ವಿಶ್ವವಿದ್ಯಾಲಯದಿಂದ ಪಡೆದಿರಬೇಕು. ಅದರ ಜೊತೆಗೆ ವೃತ್ತಿ ಅನುಭವವನ್ನು ಹೊಂದಿರುವವರಿಗೆ ಮೊದಲ ಆದ್ಯತೆ ನೀಡಲಾಗುವುದು, ಅಂದರೆ ವರ್ಕ್ ಎಕ್ಸ್ಪೀರಿಯನ್ಸ್ ಇದ್ದವರಿಗೆ. ಗರಿಷ್ಠ 50 ವರ್ಷ ವಯೋಮಿತಿ ನಿಗದಿಪಡಿಸಲಾಗಿದೆ. ಕನಿಷ್ಠ 18 ಇದ್ದು ಗರಿಷ್ಠ 50ರವರೆಗೆ ಕೂಡ ನಿಮಗೆ ಅವಕಾಶ ಇರುತ್ತದೆ. ಇನ್ನು ವೇತನ ಶ್ರೇಣಿ ಏನೈತಿಲ್ಲ, ಹುದ್ದೆಗಳಿಗೆ ಅನುಗುಣವಾಗಿ 75,000ರಿಂದ 1,50,000ವರೆಗೆ ಮಾಸಿಕ ವೇತನ ನಿಗದಿಪಡಿಸಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಅರ್ಜಿ ಶುಲ್ಕ ಇರುವುದಿಲ್ಲ. ಇನ್ನು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳನ್ನು ಇಂಟರ್ವ್ಯೂ ಮತ್ತು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮೂಲಕ ಆಯ್ಕೆ ಮಾಡಿಕೊಳ್ಳಲಾಗುವುದು. ಯಾವುದೇ ಎಕ್ಸಾಮ್ ಇರುವುದಿಲ್ಲ. ಇಂಟರ್ವ್ಯೂ ಮತ್ತು ಡಾಕ್ಯುಮೆಂಟ್ ವೆರಿಫಿಕೇಶನ್ ಎರಡು. ಅರ್ಜಿ ಸಲ್ಲಿಸಲು ಪ್ರಾರಂಭಿಕ ದಿನಾಂಕ 12 ಸೆಪ್ಟೆಂಬರ್ 2024 ಆಗಿದ್ದು, ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 23 ಅಕ್ಟೋಬರ್ 2024ರವರೆಗೆ ಇರುತ್ತದೆ. ಓಕೆ, ಇಲ್ಲಿ ನೋಟಿಫಿಕೇಶನ್ ಇದೆ. ಅರ್ಜಿ ಹಾಕಲಿಕ್ಕೆ ವೆಬ್ಸೈಟ್ ಕೂಡ ನಾನು ತೋರಿಸ್ತೇನೆ. ಇದು ಅಪ್ಲೈ ಫಾರ್ ದಿ ಪೊಸಿಷನ್. ನಿಮ್ಮ ಹೆಸರು SSLC ಮಾರ್ಕ್ ಶೀಟ್ ಅಲ್ಲಿ ಇದ್ದಂಗೆ ಟೈಪ್ ಮಾಡಬೇಕು. ನಿಮ್ಮ ಪೇರೆಂಟ್ ಹೆಸರು ಟೈಪ್ ಮಾಡಬೇಕು. ನಿಮ್ಮ ಜೆಂಡರ್ ಸೆಲೆಕ್ಟ್ ಮಾಡ್ಕೋಬೇಕು. ಮ್ಯಾರಿಟಲ್ ಸ್ಟೇಟಸ್, ಮದುವೆ ಆಗಿದೆಯೋ ಅಥವಾ ಸಿಂಗಲ್ ಅದಿರಿ ಸೆಲೆಕ್ಟ್ ಮಾಡ್ಕೋಬೇಕು. ಡೇಟ್ ಆಫ್ ಬರ್ತ್ ಇಲ್ಲಿ ಟೈಪ್ ಮಾಡಬೇಕು. ನಿಮ್ದು ಕೆಟಗರಿ ಯಾವುದು ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ನಿಮ್ದೊಂದು ಫೋಟೋ 3 MB ಹೆಚ್ಚಿನ ಸೈಜ್ ಇರಬಾರ್ದು. ಅದು JPG ಮತ್ತು JPEG ಅಥವಾ PNG ಫಾರ್ಮೆಟ್ ಅಲ್ಲಿ ಮಾತ್ರ ಇರಬೇಕು. ನಿಮ್ದೊಂದು ಸಿಗ್ನೇಚರ್ ಸ್ಕ್ಯಾನ್ ಮಾಡಿ ಇಲ್ಲಿ ಚೂಸ್ ಫೈಲ್ ಅಂದು ಅಪ್ಲೋಡ್ ಮಾಡಬೇಕು. ಓಕೆ, ನಿಮ್ದು ಒಂದು ಪರ್ಮನೆಂಟ್ ಇಮೇಲ್ ID ಮತ್ತು ಮೊಬೈಲ್ ನಂಬರ್ ಇಲ್ಲಿ ಎಂಟರ್ ಮಾಡಿ. ನಿಮ್ಮ ಪರ್ಮನೆಂಟ್ ಅಡ್ರೆಸ್ ನಿಮ್ಮ ಆಧಾರ್ ಕಾರ್ಡ್ ಅಲ್ಲಿ ಇದ್ದಂಗೆ ಮನೆಯ ನಂಬರು ಮತ್ತು ಸ್ಟ್ರೀಟ್ ಅಂದ್ರೆ ರಸ್ತೆ, ಏರಿಯಾ ಯಾವುದಪ್ಪ ನಿಮ್ದು, ಸಿಟಿಯಲ್ಲಿ ಇತ್ತಂದ್ರೆ ಏರಿಯಾ, ಹಳ್ಳಿಯಲ್ಲಿ ಇತ್ತಂದ್ರಪ್ಪ ಅಂದ್ರೆ ಹಳ್ಳಿ ಹೆಸರು, ತಾಲೂಕು, ಡಿಸ್ಟಿಕ್, ಸ್ಟೇಟ್, ಪಿನ್ ಕೋಡ್ ನಿಮ್ದು. ಯೂಸ್ ಸೇಮ್ ಕರೆಸ್ಪಾಂಡೆಂಟ್ ಅಡ್ರೆಸ್ ಅನ್ನು ಚೆಕ್ ಮಾಡಿ. ನಿಮ್ಮ ಪರ್ಮನೆಂಟ್ ಅಡ್ರೆಸ್ ಪ್ರೆಸೆಂಟ್ ಅಡ್ರೆಸ್ ಸೇಮ್ ಇತ್ತಪ್ಪ ಅಂದ್ರೆ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಅನ್ಬೇಕು. ಓಕೆ, ಇದೆಲ್ಲ ತುಂಬಲಾರ್ದೆ ನೆಕ್ಸ್ಟ್ ಮಾಡಕ್ಕೆ ಬರಂಗಿಲ್ಲ. ಅದಕ್ಕಾಗಿ ನಾ ಯಾರ್ದು ಅರ್ಜಿ ಸದ್ಯಕ್ಕೆ ಹಾಕಕತ್ತಿಲ್ಲ, ಸ್ಕಿಪ್ ಮಾಡ್ತೀನಿ. ನೀವು ಟ್ರೈ ಮಾಡಿ. ಓಕೆ ಸ್ನೇಹಿತರೆ, ಯಾರಿಗಾದ್ರೂ ನೋಟಿಫಿಕೇಶನ್ ಬೇಕಾಗಿತ್ತಪ್ಪ ಅಂದ್ರೆ ಕಮೆಂಟ್ ಮಾಡಿ. ಇದೊಂದು ಅಫಿಷಿಯಲ್ ನೋಟಿಫಿಕೇಶನ್ ಕೂಡ ಇದೆ 12 ಪೇಜ್ ಎಂದು. ಯಾರಿಗಾದ್ರೂ ಬೇಕಾಗಿತ್ತಪ್ಪ ಅಂದ್ರೆ ಇಲ್ಲಿ ನೋಡಿ, ಡಿಟೇಲ್ ಆಗಿ ಯಾರಿಗೆ ಎಷ್ಟು ಸ್ಯಾಲ್ರಿ, ಏನು ಕ್ವಾಲಿಫಿಕೇಶನ್ ಆಗಬೇಕು ಅನ್ನೋದನ್ನು ಡಿಟೇಲ್ ಆಗಿ ನೋಟಿಫಿಕೇಶನ್ ಅಲ್ಲಿ ಕೊಟ್ಟಿರ್ತಾರೆ.
at least 2 year experience, 2 years experience, 2 years experience. ಇದಕ್ಕೆ ಸೋಷಿಯಲ್ ಡೆವಲಪ್ಮೆಂಟ್ ಕನ್ಸಲ್ಟೆಂಟ್ 7 ಪೊಸಿಷನ್ಸ್ ಏನದಾವಲ್ಲ, 5 ಇಯರ್ಸ್, 5 ವರ್ಷದ ಎಕ್ಸ್ಪೀರಿಯನ್ಸ್ ಇರ್ಲಾರ್ದೆ, ಈಗ ಸಪೋಸ್ ಈ ಪೋಸ್ಟಿಗೆ ಸೋಷಿಯಲ್ ಡೆವಲಪ್ಮೆಂಟ್ ಕನ್ಸಲ್ಟೆಂಟ್ ಏನೈತಿಲ್ಲ 5 ವರ್ಷ ಎಕ್ಸ್ಪೀರಿಯನ್ಸ್ ಕೇಳ್ಯಾನ. ಎಕ್ಸ್ಪೀರಿಯನ್ಸ್ ಇದ್ದವ್ರು ಯಾರು ಸಬ್ಮಿಟ್ ಮಾಡಿದ್ದಿಲ್ಲಪ್ಪ ಅಂದ್ರೆ ಎಕ್ಸ್ಪೀರಿಯನ್ಸ್ ಇರ್ಲಾರ್ದವ್ರಿಗೆ ಯಾರು ಹೆಚ್ಚಿನ ಪರ್ಸೆಂಟೇಜ್ ಇರ್ದವ್ರು ಇರ್ತಾರ ಅವ್ರಿಗೆ ಸೆಲೆಕ್ಟ್ ಮಾಡ್ಕೊತಾರೆ. ಇವರಿಗೆ ಸ್ಯಾಲ್ರಿ 50,000ದಿಂದ 75,000. ಎಲ್ಲರಿಗೆ ಎಷ್ಟೆಷ್ಟು ಸ್ಯಾಲ್ರಿ ಅನ್ನೋದನ್ನ ಇಲ್ಲಿ ಮೆನ್ಷನ್ ಮಾಡ್ಯಾರ. ದಿ ಏಜ್ ಆಫ್ ದಿ ಕ್ಯಾಂಡಿಡೇಟ್ ಶುಡ್ ನಾಟ್ ಬಿ ಮೋರ್ ದೆನ್ 45 years. ಇಲ್ಲಿ ನೋಡ್ರಿ, ಇಲ್ಲಿ 45 ಐತೆ. ಹಿಂದೆ ನಾವು ನೋಡಿದಾಗ ಎಷ್ಟಿತ್ತು, ವಯೋಮಿತಿ 50 ಇತ್ತು, ಇಲ್ಲ 45 ಅಂತ ಇಲ್ಲಿ ಅಫಿಷಿಯಲ್ ನೋಟಿಫಿಕೇಶನ್ ಅಲ್ಲೇ ಇದೆ. ಬಹುತೇಕ SC ST OBC ದವರಿಗೆ ರಿಲ್ಯಾಕ್ಸೇಷನ್ ಇದ್ದು 50 ತನಕ ಇರಬಹುದು. ದಿ ಅಪ್ಲಿಕೆಂಟ್ ಹೂ ಹ್ಯಾಡ್ ಸಬ್ಮಿಟೆಡ್ ದೇರ್ ಅಪ್ಲಿಕೇಶನ್ ಆಸ್ ಪರ್ ನೋಟಿಫಿಕೇಶನ್ ಡೇಟೆಡ್ 19/10/23 who are not selected can also apply. Applicant has to select 3 prepared district in portal. The candidate will be evaluated based on the district selected. There is no provision to change the district after allocation. ಅರ್ಜಿ ಹಾಕೋಕ್ನಾಗ ನಿಮ್ಗೆ 3 ಡಿಸ್ಟ್ರಿಕ್ಟ್ ಸೆಲೆಕ್ಟ್ ಮಾಡ್ಕೋ ಆಪ್ಷನ್ ಇರ್ತದ. 3 ಡಿಸ್ಟ್ರಿಕ್ಟ್ ನೀವು ಸೆಲೆಕ್ಟ್ ಮಾಡ್ಕೋಬಹುದು. ಪ್ರಿಪರೇಷನ್ ಕೊಡಬೇಕು, ಪ್ರಿಯಾರಿಟಿ ಅಂತಾರಲ್ಲ. ಫಸ್ಟ್ ನಾವು ಇದಕ್ಕೆ ಇಲ್ಲಿ ಆಗಲಿಲ್ಲಪ್ಪ ಅಂದ್ರೆ ಈ ಜಿಲ್ಲೆಗೆ ಆಗಲಿಲ್ಲಪ್ಪ ಅಂದ್ರೆ ಈ ಜಿಲ್ಲೆಗೆ, ಹಂಗಂತ 3 ಪ್ರಿಯಾರಿಟಿ ನೀವು ಕೊಡಬೇಕು 3 ಜಿಲ್ಲೆಗೆ. ಕ್ಯಾಂಡಿಡೇಟ್ ವಿತ್ ಪೋಸ್ಟ್ ಗ್ರಾಜುಯೇಷನ್ ವಿಲ್ ಬಿ ಗಿವನ್ ಅಡಿಷನಲ್ ವೇಟೇಜ್. ಅಂದ್ರೆ ಪೋಸ್ಟ್ ಗ್ರಾಜುಯೇಷನ್ PG ಯಾರ್ದು ಮುಗಿದಿರ್ತದ ಅವ್ರಿಗೆ ಹೆಚ್ಚಿನ ಆದ್ಯತೆ ಕೊಡಲಾಗುವುದು. ಕ್ಯಾಂಡಿಡೇಟ್ ಮಸ್ಟ್ ನೋ ಟು ರೀಡ್, ರೈಟ್, ಸ್ಪೀಕ್ ಕನ್ನಡ ಮ್ಯಾಂಡೇಟರಿ. ಕನ್ನಡ ನಿಮಗೆ ಕಡ್ಡಾಯವಾಗಿ ಓದಲು, ಬರೆಯಲು ಮತ್ತು ಮಾತನಾಡಲು ಬರತಕ್ಕದ್ದು. The applicants who got degree from the distance education learning will not be eligible and such applications will be rejected directly. ಡಿಸ್ಟೆನ್ಸ್ ಎಜುಕೇಶನ್ ಅಂತಾರಲ್ಲ, ಮನ್ಯಾಗ ಕುಂತ ಬರೀ ಎಕ್ಸಾಮ್ ಬರೆದಿರ್ತಾರಲ್ಲ, ಅಂಥವ್ರು ಅರ್ಜಿ ಸಲ್ಲಿಸಲಿಕ್ಕೆ ಅರ್ಹರಿರುವುದಿಲ್ಲ. ಅಕಸ್ಮಾತ್ ಅರ್ಜಿ ಸಲ್ಲಿಸಿದ್ರಪ್ಪ ಅಂದ್ರೆ ಆಟೋಮೆಟಿಕ್ ಆಗಿ ರಿಜೆಕ್ಟ್ ಮಾಡ್ತಾರೆ. ಓಕೆ, ಇನ್ನು ಇದು 12 ಪೇಜಿಂದ ಐತಿ. ಯಾರಿಗಾದ್ರೂ ಬೇಕಾಗಿತ್ತಪ್ಪ ಅಂದ್ರೆ ಕಮೆಂಟ್ ಮಾಡಿ, ನಿಮ್ಗೆ ಇದು ಸೆಂಡ್ ಮಾಡ್ತೇನೆ. ಓಕೆ ಸ್ನೇಹಿತರೆ, ಈ ವಿಡಿಯೋದಲ್ಲಿ ಇಷ್ಟೇ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.